ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಕಂದಿಕೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ನಿರ್ಮಿಸಿರ್ತಕ್ಕಂಥ ಗೋದಾಮು ಕಟ್ಟಡದ ಉದ್ಘಾಟನೆ ಮತ್ತು ರೈತರಿಗೆ ಸಾಲ ವಿತರಣೆ ಈ ದಿವಸ ಸುಮಾರು 171 ಜನ ರೈತರಿಗೆ 58,50,000 ರೂಪಾಯಿ ಸಾಲ ವಿತರಣೆಯನ್ನು ಇವತ್ತು ಮಾಡ್ತಾ ಇದ್ದೀವಿ. ಇಂತಹ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸಹಕಾರ ಸಂಘದ ಅಧ್ಯಕ್ಷರು ಸನ್ಮಿತ್ರರು ಆದ ಪ್ರದೀಪ್ ರವರೇ, ಭಾಗವಹಿಸಿರ್ತಕ್ಕಂಥ ಈ ಭಾಗದ ಜನಪ್ರಿಯ ಶಾಸಕರು, ಸನ್ಮಾನ್ಯ ಮಾಜಿ ಸಚಿವರಾಗಿದ್ದಂತಹ ಬಸವಯ್ಯನವರ ಸುಪುತ್ರರು ಆಗಿರ್ತಕ್ಕಂಥ ಶ್ರೀ ಸುರೇಶ್ ಬಾಬುರವರೇ, ಇನ್ನೋರ್ವ ಸನ್ಮಿತ್ರರು, ಲೋಕಸಭಾ ಸದಸ್ಯರಾಗಿದ್ದಂಥವರು, ಶಾಸಕರಾಗಿದ್ದಂಥವರು, ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದಂಥವರು ಸನ್ಮಾನ್ಯ SP ಮುದ್ದನ್ಮೇಗೌಡ್ರೆ, ಈ ಭಾಗದ ಈ ತಾಲೂಕಿನ ಜಿಲ್ಲಾ ಬ್ಯಾಂಕಿನ ನಿರ್ದೇಶಕರಾಗಿರ್ತಕ್ಕಂಥ ಸನ್ಮಾನ್ಯ ರಾಜ್ಕುಮಾರ್ ಅವರೇ, ಕಾರ್ಯಕಾರಿ ಮಂಡಳಿಯ ಸದಸ್ಯರುಗಳಾಗಿರ್ತಕ್ಕಂಥ ಉಪಾಧ್ಯಕ್ಷರಾದ ಶ್ರೀಮತಿ ನಾಗರತ್ನಂನವರೇ, ಮಾಜಿ ಅಧ್ಯಕ್ಷರು ಮತ್ತು ಮಾಜಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದಂತಹ ಸನ್ಮಾನ್ಯ ಸಣ್ಣಯ್ಯನವರೇ, ಹನುಮಂತಯ್ಯನವರೇ, ಈರಯ್ಯನವರೇ, ಕೆಂಚಯ್ಯನವರೇ, ಪಂಚಾಕ್ಷರಯ್ಯನವರೇ, ಶ್ರೀಮತಿ ರಜನೀರವರೇ, ಕೃಷ್ಣಯ್ಯನವರೇ, ಮನೂರವರೇ ಹಾಗೂ ನಾಗರಾಜುರವರೇ, ನಮ್ಮ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಧರ್ರವರೇ, ಮಾಜಿ ಶಾಸಕರಾದಂತಹ ಸನ್ಮಾನ್ಯ ಬಿ ಲಕ್ಕಪ್ಪನವರೇ, ತುರುವೇಕೆರೆಯ ಸನ್ಮಾನ್ಯ ದೇವರಾಜರವರು, ಅವರು ಕೂಡ ಜಿಲ್ಲಾ ಬ್ಯಾಂಕಿನ ಮಾಜಿ ನಿರ್ದೇಶಕರು, ನನ್ನ ಸನ್ಮಿತ್ರರು ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ಇನ್ನು ಅನೇಕ ಮಹನೀಯರು, ವಿಶೇಷವಾಗಿ ಕುಂದೂರು ತಿಮ್ಮಣ್ಣವರು ಎಲ್ಲ ಒಟ್ಟು ಇದ್ದಾರೆ. ಕುಂದೂರು ತಿಮ್ಮಯ್ಯನವರು ಅವರು ಕೂಡ ನನ್ನ ಆತ್ಮೀಯರು. ಹಾಗಂದಾಕ್ಷಣಕ್ಕೆ ಬೇರೆ ಯಾರು ಆತ್ಮೀಯರಲ್ಲ ಅಂತ ಯಾರು ಭಾವಿಸಬಾರ್ದು. ಜನಪರ ಹೋರಾಟದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಒಬ್ಬ ನಿರ್ಭೀತಿ ಹೋರಾಟಗಾರ ಸನ್ಮಾನ್ಯ ಕುಂದೂರು ತಿಮ್ಮಯ್ಯನವರು, ಅವರನ್ನ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ. ಮತ್ತು ಈ ಸೊಸೈಟಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಅಲ್ಲಿ ಕೆಲಸ ಮಾಡ್ತಕ್ಕಂಥ ಇತರ ಸಿಬ್ಬಂದಿ ವರ್ಗದವರು, ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ತಾಲೂಕಿನ ಎಲ್ಲ ಭಾಗಗಳಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಸಹಕಾರಿ ಮಿತ್ರರೇ, ವಿಶೇಷವಾಗಿ ಮಾತೆಯರು ಕೂಡ ಅಷ್ಟೇ ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀರಿ. ತಮಗೂ ಕೂಡ ನಾನು ವೈಯಕ್ತಿಕವಾಗಿ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಮತ್ತು ನಮ್ಮ ಇಲಾಖೆಯ ಅಧಿಕಾರಿಯಾಗಿ ಭಾಗವಹಿಸಿರ್ತಕ್ಕಂಥ ಸನ್ಮಾನ್ಯ ದಿಲೀಪ್ ರವರು ಮತ್ತು ಸುದ್ದಿ ಮಾಧ್ಯಮದ ಸ್ನೇಹಿತರು, ನಮ್ಮ DDM ನಬಾರ್ಡ್ ಶ್ರೀಮತಿ ಕೀರ್ತಿ ಪ್ರಭಾರವರು ಕೂಡ ಭಾಗವಹಿಸಿ 2 ಮಾತುಗಳನ್ನು ಆಡಿದ್ದಾರೆ. ಬಹಳ ಸಂತೋಷ. ಕಂದಿಕೆರೆ ಸಹಕಾರ ಸಂಘದ ಕಾರ್ಯಕ್ರಮದಲ್ಲಿ ನಾನು ಯಾವಾಗಲೂ ಕೂಡ ತಪ್ಪದೆ ಹಾಜರಾಗಿದೆ. ಕಳೆದ ಹಿಂದಿನ ಒಂದು ಸಮಯದಲ್ಲೂ ಕೂಡ ಇಲ್ಲಿಂದಲೇ ಮಾತಾಡೋದು. ಆದರೆ ಅಂದಿನ ಸಭೆಗೂ ಇಂದಿನ ಸಭೆಗೂ ಭಾಗವಹಿಸಿರ್ತಕ್ಕಂಥ ಅತಿಥಿಗಳು ಬಹಳಷ್ಟು ಜನ ಬದಲಾವಣೆ ಆಗ್ಬಿಟ್ಟಿದೆ. ಅದೇನೇ ಇದೆ, ರಾಜಕೀಯದಲ್ಲಿ ಇವೆಲ್ಲ ಸರ್ವೇ ಸಾಮಾನ್ಯ. ನಾನೊಬ್ಬ ಸಹಕಾರಿಯಾಗಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಹಕಾರ ಸಂಸ್ಥೆಗಳು ಕೂಡ ಉತ್ತಮವಾಗಿ ಜನರ ಸೇವೆಯನ್ನ ಸಲ್ಲಿಸಬೇಕು ಅಂತಕ್ಕಂಥ ರೀತಿಯಲ್ಲಿ ಕೆಲಸವನ್ನ ಮಾಡತಕ್ಕಂಥದ್ದನ್ನ ನಾನು ಬಯಸ್ತೇನೆ. ಕಂದಿಕೆರೆ ಸೊಸೈಟಿನಲ್ಲಿ ಸಣ್ಣಪ್ಪನವರು ಕೂಡ ಕಳೆದ ಬಾರಿ ಅವರೇ ಇದ್ರು ಅಂತ ಕಾಣಿಸುತ್ತೆ. ಆಗ ಈ ಒಂದು ಗೋಡೌನನ್ನ ಕಟ್ಟಿಸಿರ್ತಕ್ಕಂಥದ್ದು
ಅದು ಉದ್ಘಾಟನೆಯನ್ನ ಮಾಡ್ತಕ್ಕಂಥದ್ದು. ಇದರಲ್ಲಿ ಹೆಚ್ಚಿನ ಸಹಕಾರ ನಮ್ಮ ನಬಾರ್ಡ್ ವತಿಯಿಂದ ಬಂದಿರತಕ್ಕಂಥ ಶ್ರೀಮತಿ ಕೀರ್ತಿ ಪ್ರಭಾರ್ ಅವರಿಗೆ ಸಲ್ಲುತ್ತೆ. ನಮ್ಮ ಜಿಲ್ಲೆನಲ್ಲಿ ಯಾವ ಸಹಕಾರ ಸಂಘಕ್ಕೆ ಗೋಡೌನಿನ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ಅವರೇ ಖುದ್ದು ಬಂದು ಸ್ಥಳ ಪರಿಶೀಲನೆಯನ್ನು ಮಾಡಿ ಇವತ್ತು ಗೋಡೌನನ್ನು ಅವರ ಒಂದು ತೀರ್ಮಾನದ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಮುಂದೆ ಬಂದು ನಮ್ಮೆಲ್ಲರ ಅನುಕೂಲಕ್ಕೆ ಸಿದ್ಧವಾಗಿದೆ ಅಂತಕ್ಕಂಥದ್ದನ್ನ ನಾವು ನಬಾರ್ಡ್ ಅನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸಬೇಕಾಗ್ತದೆ. ಅವರು ಕೊಡ್ತಕ್ಕಂಥ ಬಹಳ ಕಡಿಮೆ ಬಡ್ಡಿ ದರದಲ್ಲಿ ಇವತ್ತು ನಾವು ಸಾಲವನ್ನ ಪಡೆದು ಈ ಒಂದು ಗೋದಾಮನ್ನ ನಿರ್ಮಿಸಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ನಮ್ಮ ಬ್ಯಾಂಕ್ನಿಂದಲೂ ಕೂಡ ಸುಮಾರು 171 ಜನ ರೈತರಿಗೆ ಸಾಲ ವಿತರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಗೋಡೌನು ಅವರು ಕಟ್ಟಲಿಕ್ಕೆ ಸಹಕಾರ ಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತು ಸಾಲ ಸೌಲಭ್ಯವನ್ನು ಕೂಡ ವಿತರಣೆ ಮಾಡ್ತಾ ಇರ್ತಕ್ಕಂಥದ್ದು. ಬೇರೆ ಯಾವುದೇ ಸೊಸೈಟಿನಲ್ಲಿ ನಮ್ಮ ತಾಲೂಕಿನಲ್ಲಿ ಮಾಡ್ತಾ ಇಲ್ಲ. ಇದು ನಿಜಕ್ಕೂ ಕೂಡ ಈ ಒಂದು ಹಿಂದುಳಿದಿರ್ತಕ್ಕಂಥ ಪ್ರದೇಶ. ಈ ಪ್ರದೇಶದಲ್ಲಿ ಮುಂದಿನ ದಿನಮಾನಗಳಲ್ಲಿ ನೀರಾವರಿಯ ಅವಶ್ಯಕತೆ ಇದೆ ಅಂತಕ್ಕಂಥದ್ದು. ಅದನ್ನ ಹೋರಾಟದ ಮೂಲಕ ಆದಷ್ಟು ಜಾಗೃತ ಕಾರ್ಯಗತ ಆಗುವ ರೀತಿಯಲ್ಲಿ ನಾವು ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಸುರೇಶ್ ಬಾಬುರವರು ಕೂಡ ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಕೂಡ ಅವರ ಜೊತೆ ಸೇರಿ ಆ ಕಾಮಗಾರಿ ಆದಷ್ಟು ಜಾಗೃತೆ ಕಾರ್ಯಗತ ಆಗುವ ರೀತಿಯಲ್ಲಿ ಪ್ರಯತ್ನವನ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಮುದ್ದಣ್ಣಗೌಡರು ಪ್ರಸ್ತಾಪ ಮಾಡಿದಾಗೆ ಕೊಬ್ಬರಿ ಖರೀದಿ 11,750 ರೂಪಾಯಿ ಕಳೆದ ವರ್ಷ ಇತ್ತು. ಕೇಂದ್ರ ಸರ್ಕಾರದ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇದ್ದದ್ದು. ಈ ವರ್ಷ ಅವರು 250 ರೂಪಾಯಿ ಹೆಚ್ಚಿ 12,000 ರೂಪಾಯಿ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಹಣದ ಜೊತೆಗೆ ಕಳೆದ ವರ್ಷ ರಾಜ್ಯ ಸರ್ಕಾರ 1,250 ರೂಪಾಯಿಗಳನ್ನ ಹೆಚ್ಚಿಸಿ ಕೊಟ್ಟಂತದ್ದು ಕಳೆದ ವರ್ಷ. ಈ ವರ್ಷ ಕೇಂದ್ರ ಸರ್ಕಾರ 250 ರೂಪಾಯಿ ಹೆಚ್ಚಿಸಿ 12,000 ಅವರು ನಿಗದಿ ಮಾಡಿದ್ದಾರೆ. ರಾಜ್ಯ ಸರ್ಕಾರವು ಕೂಡ ಕಳೆದ ವರ್ಷ 1,250 ರೂಪಾಯಿ ಏನು ಕೊಟ್ಟಿತ್ತು ಅದರ ಜೊತೆಗೆ ಮತ್ತೆ 250 ರೂಪಾಯಿಗಳನ್ನ ಸೇರಿಸಿ 1,500 ರೂಪಾಯಿ ಕೊಡಬೇಕು ಅಂತಕ್ಕಂಥ ಆದೇಶವನ್ನ ಈಗಾಗಲೇ ಹೊರಡಿಸಿದ್ದೇವೆ. ಆದಾಗ್ಯೂ ಕೂಡ ಮುದ್ದನ್ಮೇಗೌಡರ ಜೊತೆಯಲ್ಲಿ ಸಂಪರ್ಕ ಮಾಡಿದಂತ ರೈತ ಸಂಘದ ಮುಖಂಡರುಗಳು ಒಟ್ಟು 15,000 ನಮಗೆ ದೊರಕೋ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಅದನ್ನ ಸನ್ಮಾನ್ಯ ಮುದ್ದನ್ಮೇಗೌಡರು ಕೂಡ ಪ್ರಸ್ತಾಪಿಸಿದ್ದಾರೆ. ನಾವು ಕೂಡ ಆ ದಿಶೆಯಲ್ಲಿ ಸರ್ಕಾರದಲ್ಲಿ ಮಾತುಕತೆಯನ್ನ ಮಾಡಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆಯನ್ನ ಮಾಡಿ ಹೆಚ್ಚಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಸುರೇಶ್ ಬಾಬುರವರು ಕೂಡ ಸಾಲ ಮನ್ನಾ ವಿಚಾರದಲ್ಲೂ ಪ್ರಸ್ತಾಪ ಮಾಡಿದ್ದಾರೆ. ಅದನ್ನು ಕೂಡ ಯಾರಮ್ಮ ಫೋನ್ ನೀವಮ್ಮ ಇಲ್ಲಿಂದಲ್ಲಿ ಕೂಗೇಳ್ತಾಳೆ ನನ್ನ ಕಾಣಿಸ್ತಾ ಇದ್ದೆ. ಇಲ್ಲಿ ಕೇಳಿಸ್ತಾ ಇದ್ದಲ್ಲಮ್ಮ ನಿನ್ ಫೋನು. ಅದೇನಾದ್ರೂ ಇರ್ಲಿ, ನಾವೆಲ್ಲ ರೈತಾಪಿ ಕುಟುಂಬದ ಬಂದಿರ್ತಕ್ಕಂಥ ಇವತ್ತು ರೈತರು ದುಡಿದ್ರು ಮಾತ್ರ ದೇಶದ ಆರ್ಥಿಕತೆ ಹೆಚ್ಚತಕ್ಕಂಥದ್ದು. GDP ಆಗಲಿ GSDP ಆಗಲಿ, ಕೇಂದ್ರ ಸರ್ಕಾರದ ಆದಾಯ ಇರಬಹುದು, ರಾಜ್ಯ ಸರ್ಕಾರದ ತಲಾ ಆದಾಯ ಇರಬಹುದು. ತಲಾ ಆದಾಯಕ್ಕೆ ಹಳ್ಳಿಗಾಡಿನ ಜನರ ದುಡಿಮೆ, ಅದರಲ್ಲೂ ಕೂಡ ಏನು ಅಗ್ರಿಕಲ್ಚರ್ ಸೆಕ್ಟರ್ ಅಂತ ನಾವೇನು ವ್ಯವಸಾಯದ ರಂಗ ಇದೆ, ಅದರಿಂದ ಹೆಚ್ಚು ಹಣ ರಾಜ್ಯ ಸರ್ಕಾರ ಇರಬಹುದು, ಕೇಂದ್ರ ಸರ್ಕಾರ ಇರಬಹುದು, ಮತ್ತೆ ತಲಾನು ದಾನ, ತಲಾನು ಆದಾಯ, ತಲೆಗೆ ಎಷ್ಟು ಆದಾಯ ಬರ್ತದೆ ಅಂತ ಲೆಕ್ಕ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಹಳ್ಳಿಗಾಡಿನಲ್ಲಿ ಗಳಿಸಿರ್ತಕ್ಕಂಥ ಹಣವನ್ನ ಹೆಚ್ಚು ಅದರಲ್ಲಿ ಸೇರಿಸಿದಾಗ ಮಾತ್ರ ತಲಾನು ಆದಾಯ ಜಾಸ್ತಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರಿಂದ ಹಳ್ಳಿ ಜನರ ಆರ್ಥಿಕ ಚಟುವಟಿಕೆ ಬಹಳ ಪ್ರಾಮುಖ್ಯವಾಗಿ ಯಾವುದೇ ದೇಶದ ಆರ್ಥಿಕತೆ ಅಭಿವೃದ್ಧಿ ಆಗಬೇಕಾದ್ರೆ ಹಳ್ಳಿ ಜನರ ಕೊಡುಗೆ ಹೆಚ್ಚಿರುತ್ತೆ. ಆ ದಿಸೆಯಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ವಿ.
ಆದರೆ ನಾವು ವಿಷಾದದಿಂದ ವ್ಯಕ್ತಪಡಿಸ್ತಕ್ಕಂಥ ಮಾತು ಅಂತ ಹೇಳಿದ್ರೆ, ಇವತ್ತು ಹಳ್ಳಿಗಾಡಿನಲ್ಲಿ ನಾವು ಏನು ಬೇಸಾಯಕ್ಕೆ ಹಾಕ್ತಕ್ಕಂಥ ಬಂಡವಾಳವೇ ನಮ್ಗೆ ವಾಪಸ್ ಬರೋದಿಲ್ಲ. ಇವತ್ತು ಮುದ್ದಣ್ಣಗೌಡರು ಪ್ರಸ್ತಾಪ ಮಾಡಿದ್ರು, 1 ಕ್ವಿಂಟಾಲ್ ಕೊಬ್ಬರಿ ತಯಾರು ಮಾಡಬೇಕು ರೈತ ಅಂದ್ರೆ 16,000 ರೂಪಾಯಿ ಬೀಳುತ್ತೆ ಅವನಿಗೆ ಅಂತ. ನಾವಿಷ್ಟೆಲ್ಲ ಕಷ್ಟ ಬಿದ್ದರೂ ಕೂಡ ಅವನಿಗೆ 12 ಪ್ಲಸ್ 1.5 13,500 ಸಿಗುತ್ತೆ. ಇನ್ನು ಮಿಕ್ಕದು ಏನಿದೆ ಹಣ, ಅದು ಅವನ ಮೇಲೆ ಸಾಲದ ರೂಪದಲ್ಲಿ ಅವನ ತಲೆ ಮೇಲೆ ಇರುತ್ತೆ. ಹೀಗಾಗಿ ಪ್ರತಿ ವರ್ಷವೂ ಕೂಡ ಸರಿಯಾಗಿ ಮಳೆ ಆದರೆ, ಬೆಳೆ ಜಾಸ್ತಿ ಬಂದ್ರೆ ಅವಾಗಲೂ ಕೂಡ ನಮಗೆ ಸರಿಯಾದಂತಹ ಬೆಲೆ ರೈತರಿಗೆ ದೊರಕೋದಿಲ್ಲ. ಏನಪ್ಪ ಅದು? ಊರೇ ಶಾರ್ಟ್ ಗೇಟ್ ಮಾಡಿಸ್ಬಿಟ್ಟಿರ ಆಮೇಲೆ ಆಗ್ಬೋದಾ? ಹೀಗಾಗಿ ರೈತರು ತಾವು ಹೂಡಿದಂತ ಬಂಡವಾಳ ವಾಪಸ್ಸು ಬರದೆ ಅವರು ಸಾಲದ ಹೊರೆ ಅವನ ತಲೆ ಮೇಲೆ ಹೆಚ್ಚುತ್ತಾ ಹೋಗ್ತದೆ ಪ್ರತಿ ವರ್ಷವೂ ಕೂಡ. ಕಡಿಮೆ ಸಾಲಗಾರ ಯಾರಪ್ಪ ಅಂದ್ರೆ ಅವನು ಕಡಿಮೆ ಭೂಮಿ ಇರ್ತಕ್ಕಂಥವನು ಕಡಿಮೆ ಸಾಲಗಾರ, ಹೆಚ್ಚು ಭೂಮಿ ಇರ್ತಕ್ಕಂಥವನು ಹೆಚ್ಚು ಸಾಲಗಾರ. ಯಾಕೆಂದ್ರೆ ಪ್ರತಿ ವರ್ಷ ಬೇಸಾಯಕ್ಕೋಸ್ಕರ ಪಡೆದ ಸಾಲ, ಅವನು ಹಾಕಿದಂತ ಬಂಡವಾಳ ವಾಪಸ್ಸು ಬರದೇ ಇದ್ದಾಗ ಅವನು ಸಾಲದಲ್ಲಿ ಸಿಕ್ಕಾಕೊಳ್ತಾನೆ ಅಂತಕ್ಕಂಥದ್ದು ನಾವೆಲ್ಲ ಅನುಭವಿಸಿದಿರಿ, ನೀವು ಅನುಭವಿಸಿದಿರಿ, ನಾವು ಕೂಡ ಅನುಭವಿಸಿರ್ತಕ್ಕಂಥದ್ದು. ಹೀಗಾಗಿ ರೈತ ಉತ್ಪಾದನೆ ಮಾಡತಕ್ಕಂಥ ಬೆಳೆಗಳಿಗೆ ಲಾಭದಾಯಕ ಬೆಲೆ ಸಿಗಬೇಕು ಅಂತಕ್ಕಂಥದ್ದು ರೈತ ಸಂಘದವ್ರದ್ದು ಹೋರಾಟ, ನಮ್ದು ಕೂಡ ಹೋರಾಟ ಇದೆ. ಆದಾಗ್ಯೂ ಕೂಡ ದುರಂತ ಅಂತೇಳಿ ನಾವೆಲ್ಲ ಹೋರಾಟ ಮಾಡ್ತಾನೆ ಇರ್ತೀವಿ, ಓಟ್ ಹಾಕಿಸ್ಕೊಳ್ತಾನೆ ಇರ್ತೀವಿ. ಆದ್ರೆ ಅವರಿಗೆ ನ್ಯಾಯ ಮಾತ್ರ ದೊರಕಿಸ್ಕೊಡೋದ್ರಲ್ಲಿ ನಾವೆಲ್ಲ ವಿಫಲ ಆಗಿದ್ದೇವೆ ಅಂತಕ್ಕಂಥ ಒಂದು ವಿಷಾದದ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ನಮ್ಮ ಸಹಕಾರಿ ಆಂದೋಲನದಲ್ಲಿ ರೈತನ ಮೇಲೆ ಬಡ್ಡಿ ಹೊರೆ ಬೀಳಬಾರದು ಅಂತೇನೆ ಸನ್ಮಾನ್ಯ ಸಿದ್ದರಾಮಯ್ಯನವರ ಒಂದು ಸಂಕಲ್ಪದಿಂದ ಬೆಳೆ ಸಾಲ ಯಾರೆಲ್ಲ ರೈತರು ಪಡಿತಾರೆ ಅವರಿಗೆ 0% ಇಂಟ್ರೆಸ್ಟ್, ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೊಡ್ತಕ್ಕಂಥ. ಮೊದಲೆಲ್ಲ ಸಾಲ ಸೌಲಭ್ಯ ಪಡೆದವ್ರಿಗೆ ಬಡ್ಡಿನೂ ಹಾಕಿ ಅವ್ರೇನಾದ್ರೂ ಅಸಲು ಬಡ್ಡಿ ಕಟ್ಟಲಿಲ್ಲ ಅಂತ ಹೇಳಿದ್ರೆ ಎಲ್ಲ ಭೂಮಿನ ಹರಾಜು ಹಾಕಿ ಅದನ್ನ ಮಾರಾಟ ಮಾಡ್ತಕ್ಕಂತಹ ಕಾಲವೂ ಕೂಡ ಒಂದಿತ್ತು. ನಮ್ಮ ಜಿಲ್ಲೆನಲ್ಲಿ ಸಾಲದ ಹೊರೆಯಿಂದ ಯಾವೊಬ್ಬ ರೈತನು ಕೂಡ ಆತ್ಮಹತ್ಯೆ ಮಾಡಿಕೊಂಡಿಲ್ಲ ಅಂತಕ್ಕಂಥದ್ದು ಕೂಡ ಒಂದು ಸಮಾಧಾನದ ಸಂಗತಿ. ಹಾಗೇನೆ ಯಾವೊಬ್ಬ ರೈತನು ಕೂಡ ಬಡವರು ಏನಿದ್ದಾರೆ ಈ ಹೆಚ್ಚಿನ ಬಡ್ಡಿಯ ಹೊರೆಯನ್ನ ತಪ್ಪಿಸಿ ರೈತರು ಬಡ್ಡಿಯ ಹೊರೆಯಿಂದ ಅವರನ್ನ ಶೋಷಣೆಗೆ ಒಳಗಾಗದ ರೀತಿಯಲ್ಲಿ ಶೂನ್ಯ ಬಡ್ಡಿನಲ್ಲೂ ಕೂಡ ಸಾಲ ಸೌಲಭ್ಯವನ್ನು ಕೊಡ್ತಕ್ಕಂಥದ್ದು ನಾವು ಮಾಡ್ತಾ ಇದ್ದೀವಿ. ಆದರೆ ಒಂದು ಬೇಡಿಕೆನೂ ಕೂಡ ಇದೆ, ಅವರಿಗೆ 50,000 30,000 ಹಿಂಗೆಲ್ಲ ಸಾಲ ಕೊಟ್ಟಿದ್ದೀರಿ, ನಮ್ಗೆ ಇನ್ನೂ ಹೆಚ್ಚು ಬೇಕಾಗ್ತದೆ ಅಂತ. ನಿಮ್ಮ ತಾಲೂಕಿನಲ್ಲಿ ಕೂಡ ಬಹಳಷ್ಟು ಸಂಘಗಳಿಗೆ ನಾವು 2 ಕೋಟಿ 3 ಕೋಟಿ ಕೊಟ್ಟಿರ್ಬೋದು. ಆದರೆ ನಿಮ್ಮ ಸಹಕಾರ ಸಂಘಕ್ಕೆ ಇವತ್ತಿನ ಸಾಲವು ಸೇರಿ 4,85,00,000ಕ್ಕೂ ಹೆಚ್ಚು ಹಣವನ್ನು ನಾವು ಕೊಟ್ಟಿದ್ದೇವೆ. ಇವತ್ತಿನ 58 ಲಕ್ಷ 50,000 ಇದಿದೆ, ಇದು ಸೇರಿದಂತೆ ಸುಮಾರು 4,85,10,000 ರೂಪಾಯಿ ಸಾಲ ನೀವು ಕೊಟ್ಟಿದ್ದೀವಿ. ಇನ್ನು ಬಹಳಷ್ಟು ಸೊಸೈಟಿಗಳಲ್ಲಿ ಚಿಕ್ಕನಹಳ್ಳಿ ತಾಲೂಕು ಇರ್ಬೋದು, ಬೇರೆ ತಾಲೂಕಲ್ಲಿರ್ಬೋದು, ಇನ್ನೂ ಹೆಚ್ಚಿನ ಸಾಲದ ಬೇಡಿಕೆ ಇದೆ. ನಾನು ಮನವಿ ಮಾಡ್ತಕ್ಕಂಥದ್ದು ನಮ್ಮ ಜನರಲ್ಲಿ, ಸಾಲಕ್ಕೆ ಸೊಸೈಟಿಗೆ ಬರ್ತೀರಿ, ನಿಮ್ ಡಿಪಾಸಿಟ್ ನಿಮ್ ಖಾತೆ ಎಲ್ಲ ತಗೊಂಡೋಗಿ ಇನ್ನೊಂದು ಬ್ಯಾಂಕ್ನಲ್ಲಿ ಮಡಿಕತ್ತೀರಿ. ನಾವು ಯಾವ ಬ್ಯಾಂಕ್ಗಳು ಅಂತ ಹೆಸರು ಹೇಳಕ್ ಹೋಗೋದಿಲ್ಲ. ಬೇರೆ ಕಡೆ ಈ ಸಹಕಾರಿ ಕ್ಷೇತ್ರದ ಸಂಸ್ಥೆಗಳನ್ನ ಹೊರತುಪಡಿಸಿ ಬೇರೆ ಬೇರೆ ಕಡೆ ನೀವು ನಿಮ್ಮ ಹಣವನ್ನ ವಿನಿಯೋಗ ಮಾಡ್ತೀರಿ. ನಿಮ್ಮ ಹಣ ಈ ಸಹಕಾರಿ ಸಂಸ್ಥೆಗಳಲ್ಲಿ ವಿನಿಯೋಗ ಮಾಡತಕ್ಕಂಥದ್ದು, ನಿಮ್ಮ ಠೇವಣಿಯನ್ನ ಇಡ್ತಕ್ಕಂಥದ್ದು, ಇದೆಲ್ಲ ಮಾಡಿದಾಗ ಹೆಚ್ಚಿನ ಹಣಕಾಸಿನ ಲಭ್ಯತೆ ದೊರಕಿದಾಗ ನಿಮಗೆ ನಾವು ಹೆಚ್ಚಿನ ಸಾಲ ಸೌಲಭ್ಯವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಬಹಳಷ್ಟು ಜನ ತಿಳಿದಿರ್ತಕ್ಕಂಥದ್ದು ಹಳ್ಳಿಗಾಡಿನಲ್ಲಿ
55 ಲಕ್ಷ ಇವತ್ತು ಸಾಲ ಕೊಟ್ಟರು ಅಂದ್ರೆ ಬಿಡಪ್ಪ ರಾಜಣ್ಣನ ಮನೆ ಅಂತ ಕೊಟ್ಟಿಲ್ಲ, ಸೊಸೈಟಿಯವ್ರೇನು ಮನೆ ಕೊಟ್ಟಿಲ್ಲ, ಇದು ಸರ್ಕಾರದ ದುಡ್ಡು ಅಂತ ತಿಳ್ಕೊಂಡ್ಬಿಡ್ತಾರೆ. ಸರ್ಕಾರದ ದುಡ್ಡು ಒಂದು ಪೈಸೆ ಇಲ್ಲ, ತಿಳ್ಕೊಬೇಕು ನೀವೆಲ್ಲ. ಯಾರ್ದಪ್ಪ ದುಡ್ಡು ಅಂದ್ರೆ ಯಾರೆಲ್ಲ ಜನ ಠೇವಣಿಯನ್ನ ಇಟ್ಟಿದ್ದಾರೆ ಬ್ಯಾಂಕ್ಗಳಲ್ಲಿ, ನಮ್ಮ ಸಹಕಾರಿ ಬ್ಯಾಂಕ್ಗಳಲ್ಲಿ, ಅದರ ಜೊತೆಗೆ ನಾವು ನಬಾರ್ಡಿಂದ ಏನ್ ಸಾಲ ಸೌಲಭ್ಯವನ್ನು ಅವ್ರು ಕೊಡ್ತಾರೆ, ಆ ಹಣದ ಜೊತೆಗೆ ಇದನ್ನು ಕೂಡ ಸೇರಿಸಿ ನಾವು ಸಾಲ ಸೌಲಭ್ಯವನ್ನು ಕೊಡ್ತಕ್ಕಂಥ. ನಮಗೆಲ್ಲ ಕೊಟ್ಟರೆ ನಾವೊಂದು 800 ಕೋಟಿಗೂ ಹೆಚ್ಚು ಸಾಲ ಕೊಡ್ತೇವೆ ಈ ಜಿಲ್ಲೆಯಲ್ಲಿ. ನಬಾರ್ಡಿಂದ ಬರೋದು 170 ಕೋಟಿ 160 ಕೋಟಿ ಬರ್ತದೆ. ಇನ್ನು ಮಿಕ್ಕ ಹಣ ಎಲ್ಲವೂ ಕೂಡ ಜಿಲ್ಲಾ ಬ್ಯಾಂಕಿನ ಶಾಖೆಗಳಲ್ಲಿ ನೀವು ಇಟ್ಟಿರ್ತಕ್ಕಂಥ ಠೇವಣಿ ಹಣ ಏನಿದೆ, ಆ ಠೇವಣಿಯ ಹಣದ ಇಲ್ಲಿ ನಾವು ವಿನಿಯೋಗ ಮಾಡ್ತೇವೆ. ಹಾಗೆ ನಾನು ಈ ಅಂಶವನ್ನ ಪ್ರಸ್ತಾಪ ಮಾಡ್ತಕ್ಕಂಥದ್ದು, ಹೆಚ್ಚು ಠೇವಣಿಗಳನ್ನ ಸಹಕಾರಿ ಸಂಸ್ಥೆಗಳಲ್ಲಿ ಜಿಲ್ಲಾ ಬ್ಯಾಂಕ್ ಇರ್ಬೋದು, ಕಚೇರಿಗಳಿರ್ಬೋದು, ಮತ್ತೆ ಶಾಖೆಗಳಿರ್ಬೋದು, ಸೊಸೈಟಿಗಳಿರ್ಬೋದು, ಇಲ್ಲೆಲ್ಲ ಇಟ್ಟಾಗ ಅದರ ಲಾಭ ನಿಮಗೆ ದೊರಕುತ್ತೆ. ಆದ್ರಿಂದ ನೀವೆಲ್ಲರೂ ಕೂಡ ಹೆಚ್ಚು ಹೆಚ್ಚು ನಿಮ್ಮ ಆರ್ಥಿಕ ವಹಿವಾಟನ್ನ ಸಹಕಾರಿ ಸಂಸ್ಥೆಗಳಲ್ಲಿ ನಡೆಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ, ಮತ್ತೊಮ್ಮೆ ನಿಮ್ಮ ಗಮನದಲ್ಲಿ ಇರಬೇಕು. ಸರ್ಕಾರದ ದುಡ್ಡು ಅಂತಕ್ಕಂಥ ಮಾತು ನಿಮ್ಮ ಬಾಯಿಯಿಂದ ಬರಬಾರದು. ಸರ್ಕಾರದ್ದು 10 ಪೈಸೆಯೂ ಕೂಡ ಇದರಲ್ಲಿ ಇಲ್ಲ ಕೊಡೋ ಸಾಲದಲ್ಲಿ. ಯಾವುದಪ್ಪ ಸರ್ಕಾರದ ನೆರವು ಅಂತ ಹೇಳಿದ್ರೆ, ನೀವು ಕೊಡಬೇಕಾಗಿದ್ದ ಬಡ್ಡಿ ಇದೆಯಲ್ಲ, ಬಡ್ಡಿ 12% ನೀವು ಕೊಡಬೇಕಾದ್ರೆ ಅವರು ಒಂದು 8% ದುಡ್ಡು ಕೊಡ್ತಾರೆ. ಇನ್ನೂ ನಮಗೆ ನಷ್ಟ ಆಗ್ತದೆ. ಈ ಸಾಲ ಸೌಲಭ್ಯ ಕೊಡೋದ್ರಲ್ಲಿ 1.5% ನಷ್ಟ ಆಗ್ತದೆ ಜಿಲ್ಲಾ ಬ್ಯಾಂಕ್. ಆದಾಗ್ಯೂ ಕೂಡ ನಾವು ರೈತರಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ನಷ್ಟ ಆದ್ರೂ ಚಿಂತೆ ಇಲ್ಲ ಅಂತ ಹೇಳಿ ನಾವು ಸಾಲ ಸೌಲಭ್ಯವನ್ನು ಕೊಟ್ಟು, ಇಲ್ಲ ಆಗ್ತಕ್ಕಂಥ ನಷ್ಟವನ್ನ ನಾವು ಬೇರೆ ಭಾಗದಲ್ಲಿ ಅಂದ್ರೆ ಬೇರೆ ಅಂದ್ರೆ ಹೌಸಿಂಗ್ ಲೋನ್ ಕೊಡ್ತೀವಿ, ವೆಹಿಕಲ್ ಲೋನ್ ಕೊಡ್ತೀವಿ, ಅಲ್ಲೆಲ್ಲ ಜಾಸ್ತಿ ಬಡ್ಡಿ ಹಾಕ್ತೀವಿ. ಅವ್ರಿಗೆ ಜಾಸ್ತಿ ಬಡ್ಡಿ ಹಾಕಿ ಅಲ್ಲಿ ಬರ್ತಕ್ಕಂಥ ಲಾಭಾಂಶದಿಂದ ಈ ಒಂದು ನಷ್ಟಾಂಶವನ್ನ ನಾವು ಸರಿದೂಗಿಸ್ಕೊಳ್ತಕ್ಕಂಥ ಕೆಲಸವನ್ನ ನಮ್ಮ ಸಹಕಾರ ಸಂಸ್ಥೆ ಬರೀ ತುಮಕೂರು ಒಂದೇ ಅಲ್ಲ, ಇಡೀ ರಾಜ್ಯದಲ್ಲಿ ಮಾಡ್ತಾ ಇರ್ತಕ್ಕಂಥ, ನಡೀತಾ ಇರ್ತಕ್ಕಂಥ ಒಂದು ಚಟುವಟಿಕೆಗಳು ಅಂತ ಹೇಳಿ ಸಾರ್ವಜನಿಕರಿಗೆ ಮನದಟ್ಟು ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸನ್ಮಾನ್ಯರೇ, ಸಹಕಾರಿ ಆಂದೋಲನ ಅಂತಕ್ಕಂಥದ್ದು ಬಹಳ ಪವಿತ್ರವಾದಂತಹ ಆಂದೋಲನ. ಎಲ್ಲರೂ ನನಗಾಗಿ, ನಾನು ಎಲ್ಲರಿಗಾಗಿ ಅಂತ ತತ್ವ. ಎಲ್ಲರೂ ಕೂಡ ನಮ್ಮ ಪರಸ್ಪರ ಅಭಿವೃದ್ಧಿಗೆ, ನಮ್ಮ ಉನ್ನತಿಗೆ ಶ್ರಮಿಸ್ತಕ್ಕಂಥದ್ದೇ ಸಹಕಾರಿ ಆಂದೋಲನದ ತತ್ವ. ಇದರಲ್ಲಿ ರಾಜಕಾರಣ ಆಗಲಿ ಜಾತಿ ಆಗಲಿ ಬರಬಾರದು. ಸಹಕಾರಿ ಸಂಸ್ಥೆಗಳಲ್ಲಿ ರಾಜಕೀಯದಿಂದ ದೂರ ಇರಬೇಕು. ಅಲ್ಲಿ ಎಲ್ಲ ಪಕ್ಷದವರು ಬರಲಿ, ಎಲ್ಲ ಜಾತಿಯವರು ಇರಲಿ, ಆದರೆ ಆ ಸಂಸ್ಥೆಯ ಅಭಿವೃದ್ಧಿ, ಆ ಸಂಸ್ಥೆಯಲ್ಲಿ ಆಗಿರ್ತಕ್ಕಂಥ ಸದಸ್ಯಗಳ ಶ್ರೇಯಸ್ಸು, ಇದನ್ನ ನಾವು ಚಿಂತನೆ ಮಾಡಬೇಕೇ ಹೊರತು ರಾಜಕಾರಣಕ್ಕೋಸ್ಕರ ಸಹಕಾರಿ ಸಂಸ್ಥೆಗಳ ಬಳಕೆ ಆಗಬಾರದು ಅಂತಕ್ಕಂಥ ನನ್ನ ಉದ್ದೇಶ. ಆದರೂ ಕೂಡ ನಾವು ಕೆಲವೊಮ್ಮೆ ನನ್ನನ್ನು ಒಳಗೊಂಡಂತೆ ಕೆಲವೊಮ್ಮೆ ರಾಜಕೀಯದ ಓಟ್ಗೋಸ್ಕರ ಬಳಸ್ಕೊಳ್ತಕ್ಕಂಥ ಸಂದರ್ಭಗಳು ಕೂಡ ಬರ್ತಾ ಇದೆ. ಅದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತೇಳಿ ನಾನಾದ್ರೂ ಕೂಡ ಅನ್ಕೊಳ್ತೇನೆ. ಹಾಗಾಗಿ ಇನ್ನೊಂದು ವಾದ ಏನಪ್ಪಾ ಅಂದ್ರೆ, ನಾವು ರಾಜಕೀಯದಲ್ಲಿ ಅಧಿಕಾರಕ್ಕೆ ಬಂದಾಗ ನಾವು ಇಷ್ಟೆಲ್ಲ ಅಭಿವೃದ್ಧಿ ಮಾಡಬಹುದು, ಅದಕ್ಕೋಸ್ಕರ ಅಧಿಕಾರಕ್ಕೆ ಬರೋಕ್ಕೋಸ್ಕರ ಇಲ್ಲಿ ಮಾಡಿದ್ರೆ ತಪ್ಪೇನಿಲ್ಲ ಅನ್ನೋ ಒಂದು ವಾದನೂ ಕೂಡ ಇದೆ. ಆದ್ರಿಂದ ನಾನು ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷ ಆದ ಮೇಲೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಹಕಾರ ಸಂಸ್ಥೆಗಳು ಕೂಡ ಇವತ್ತು ಲಾಭದಾಯಕವಾಗಿ ನಡೆಯುತ್ತಾ ಇದ್ದಾವೆ. ಮೊದಲೆಲ್ಲ ಒಂದು ಬ್ಯಾಂಕ್ ವತಿಯಿಂದ ಸಹಕಾರ ಸಂಸ್ಥೆಯಲ್ಲಿ ಸಾಲ ಕೊಟ್ಟರೆ ಒಂದು 10 ಲಕ್ಷ 20 ಲಕ್ಷ ಕೊಟ್ಟರೆ ಸೊಸೈಟಿಗೆ ಬಹಳ ಹೆಚ್ಚು ದುಡ್ಡು, ಯಾರು ಕೋಟಿಗಟ್ಟಲೆ ಸಾಲಗಳನ್ನೇ ಕೊಡ್ತಿರ್ಲಿಲ್ಲ. ನಾನು ಬಂದ ಮೇಲೆ ಹೆಚ್ಚು ಠೇವಣಿಗಳನ್ನ ಸಂಗ್ರಹ ಮಾಡಿ, ಆ ಠೇವಣಿಯ ಹಣ ಮತ್ತೆ ನಬಾರ್ಡಿಂದ ಪಡಿತಕ್ಕಂಥ ಸಾಲದ ಹಣ, ಅಪೆಕ್ಸ್ ಬ್ಯಾಂಕ್ನಿಂದ ಪಡಿತಕ್ಕಂಥ ಸಾಲದ ಹಣ ಎಲ್ಲವನ್ನೂ ಕೂಡ ಒಗ್ಗೂಡಿಸಿ ಸಹಕಾರ ಸಂಸ್ಥೆಗಳ ಮೂಲಕ ಹೆಚ್ಚು ಹೆಚ್ಚು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಮತ್ತು ಬೇರೆ ರೈತರಿಗೂ ಕೂಡ ಹೆಚ್ಚು ಸಾಲ ಸೌಲಭ್ಯವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದು ಇಡೀ ರಾಜ್ಯದಲ್ಲೂ ಕೂಡ ಈ ವ್ಯವಸ್ಥೆ ಕೂಡ ಇದೆ.
ನಮ್ಮ ವ್ಯವಸ್ಥೆ, ಈ ಪತ್ತಿನ ವ್ಯವಸ್ಥೆ ಯಾವಾಗ ಪರಿಪೂರ್ಣ ಅಂದ್ರೆ, ಯಾವೊಬ್ಬ ರೈತನು ಕೂಡ ನನಗೆ ಸಾಲ ಸಿಕ್ಕಿಲ್ಲ ಅಂತಕ್ಕಂಥ ಕೊರಗು ಅವನಿಂದ ದೂರ ಆಗಬೇಕು. ಅಲ್ಲಿನವರೆಗೂ ಕೂಡ ನಾವು ಈ ಒಂದು ಸಹಕಾರಿ ಆಂದೋಲನದಲ್ಲಿ ಹೆಚ್ಚು ನಮ್ಮ ಉದ್ದೇಶ ಏನಿದೆ ಆ ಉದ್ದೇಶವನ್ನ ಈಡೇರಿಸತಕ್ಕಂಥದ್ದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಕ್ಕಂಥ ಅಗತ್ಯತೆ ಇದೆ ಅಂತ ಹೇಳಿ ನಿರಂತರವಾಗಿ ನಾವೆಲ್ಲರೂ ಕೂಡ ಈ ಸಂಸ್ಥೆಗಳನ್ನ ಬಲಪಡಿಸಬೇಕು. ಬಲಪಡಿಸೋದ್ರ ಮೂಲಕ, ಬಲಪಡಿಸಬೇಕು ಅಂದ್ರೆ ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕು ಅಂತಲ್ಲ, ಆರ್ಥಿಕವಾಗಿ ಸದೃಢರಾಗಬೇಕು. ಆ ಆರ್ಥಿಕ ಸದೃಢತೆಯಿಂದ ಜನರಿಗೂ ಕೂಡ ಆರ್ಥಿಕ ಸದೃಢತೆಯನ್ನ ತರುವಂತ ಪ್ರಯತ್ನವನ್ನ ನಾವೆಲ್ಲ ಮಾಡೋಣ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸ್ತೇನೆ. ಮತ್ತು ರೈತರಿಗೆ ಅಂತಿಮವಾಗಿ, ಮೊದಲೆಲ್ಲ ಮಳೆ ಸಿಕ್ಕಾಪಟ್ಟೆ ಮಳೆ ಬೀಳ್ತಾ ಇತ್ತು, ಜನ ಕೆಲಸ ಮಾಡಲಿಕ್ಕೆ ಜನ ಸಿಗ್ತಾ ಇದ್ರು. ಇವತ್ತು ಮಳೆನೂ ಬೀಳೋದಿಲ್ಲ, ಮತ್ತೆ ನಿಮಗೆ ಬೇಸಾಯದ ಕೆಲಸಕ್ಕೆ ಜನನೂ ಬರೋದಿಲ್ಲ. ಇವತ್ತು ಜನ ಬರಲ್ಲ ಅಂದ್ರೆ ಕೆಲವು ಸರಿ ಸಿದ್ದರಾಮಯ್ಯನವ್ರನ್ನ ಹಳ್ಳಿಕಟ್ಟೆ ಅಲ್ಲಿ ಇಲ್ಲಿ ಕೂತ್ಕೊಂಡು ಬೈಕಂತಾರೆ, ಪುಕ್ಸಟ್ಟೆ ಅಕ್ಕಿ ಕೊಟ್ಬಿಟ್ಟು ನಮ್ಮ ಜಮೀನಿಗೆ ಕೂಲಿ ಕೆಲಸಕ್ಕೆ ಬರ್ದಾಗ ಮಾಡ್ಬಿಟ್ರಪ್ಪ ಇವರು ಅಂತ ಹೇಳಿ ಬೈಕೊಳ್ಳೋರು ಇದಾರ ಇಲ್ವೋ? ಇದಾರೆ. ಆದ್ರೆ ಸಿದ್ದರಾಮಯ್ಯನವರು ಅನ್ನಭಾಗ್ಯ ಕೊಟ್ಟಿದ್ದು ಇವ್ರ ಜಮೀನಲ್ಲೂ ಕೆಲಸ ಮಾಡಕ್ಕಲ್ಲ. ಯಾರೊಬ್ರು ಕೂಡ ನಮ್ಮ ರಾಜ್ಯದಲ್ಲಿ ಹಸುವಿನಿಂದ ಬಳಲಬಾರದು ಅಂತಕ್ಕಂಥ ಉದ್ದೇಶದಿಂದ ಅನ್ನಭಾಗ್ಯ ಕಾರ್ಯಕ್ರಮ ಜಾರಿ ಮಾಡಿರ್ತಕ್ಕಂಥ. ಸೋಮಾರಿಗಳಾಗಬೇಕು ಅಂತನೂ ಅಲ್ಲ, ಕೆಲಸ ಮಾಡಬಾರ್ದು ಅಂತನೂ ಅಲ್ಲ, ಯಾರು ಕೂಡ ಹಸುವಿನಿಂದ ಬಳಲಬಾರದು, ಎಲ್ಲರೂ ಕೂಡ ಸಂತೃಪ್ತಿಯಿಂದ ಊಟ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅನ್ನಭಾಗ್ಯ ಕಾರ್ಯಕ್ರಮ ನನಗೆ ಅತಿ ಹೆಚ್ಚು ನನಗೆ ಬಹಳ ಪ್ರಿಯವಾದಂತಹ ಕಾರ್ಯಕ್ರಮ. ಹಳ್ಳಿಗಾಡಿನಲ್ಲಿ ಪಾಪ ಹೆಣ್ಮಕ್ಳುಗಳು, ಬಡವರು ವಾಸ ಮಾಡ್ತಕ್ಕಂಥ ಮೊಹಲ್ಲಗಳಲ್ಲಿ ರಾತ್ರಿ ಹೊತ್ತು ಗಂಡನಿಗೆ ಮಕ್ಕಳಿಗೆ ಊಟ ಹಾಕಿ ಇವರು ಬರೀ ಹೊಟ್ಟೆದಲ್ಲಿ ಮಲಿಕೊಳ್ತಕ್ಕಂಥ ಕುಟುಂಬಗಳನ್ನು ನಾನು ಹತ್ತಿರದಿಂದ ನೋಡಿದ್ದೀನಿ. ಇವತ್ತು ಅದರ ಜೊತೆನಲ್ಲಿ ಮನೆ ಬಾಗಿಲಿಗೆ ಭಿಕ್ಷುಕರು ಅನ್ನಕ್ಕೆ ಮತ್ತೊಂದಕ್ಕೆ ಬರ್ತಾನೆ ಇದ್ರು. ಈಗ ಯಾರೊಬ್ರು ಹಸುವಿನಿಂದ ಮಲಗೋದಿಲ್ಲ. ಮತ್ತೆ ನೀವು ಯಾವುದೇ ಊರಲ್ಲಿ ಒಬ್ಬರ ಭಿಕ್ಷುಕರು ತೋರಿಸಿದೀವಿ ಬೇಕಾದ್ರೆ, ಒಬ್ಬ ಭಿಕ್ಷುಕ ಇವತ್ತು ಯಾವ ಮನೆ ಬಾಗಿಲಿಗೂ ಬರೋದಿಲ್ಲ. ಹಳ್ಳಿಗಳಲ್ಲಿ ದೊಡ್ಡ ಮನೆಗಳ ಮುಂದೆ ಏನಾರು ಅವ್ರ ಮನೆಯಲ್ಲಿ ನಾಮಕರಣನೋ ಏನೋ ಆಯ್ತು ಅಂದ್ರೆ ಬಹಳಷ್ಟು ಜನ ಬಡವರು ಅವ್ರ ಮನೆ ಬಾಗಿಲಲ್ಲಿ 2 ಗಂಟೆ 3 ಗಂಟೆ ಮೇಲೆ ಏನಾದ್ರು ಉಳಿದಿರೋದಿದ್ರೆ ಕೊಡ್ತಾರೆ ಅಂತ ಕಾಯ್ತಾ ಇರೋರು. ಇವತ್ತು ಯಾರು ಒಬ್ರು ಹೋಗಲ್ಲ, ಒಬ್ರು ಬರೀತಿಕ್ಕೆ. ಹೌದಲ್ವಾ? ಇದೊಂದು ಅನ್ನ ಕ್ರಾಂತಿ ಅಲ್ವಾ? ಇದನ್ನ ಕ್ರಾಂತಿ ಮಾಡಿದವರು ಸಿದ್ದರಾಮಯ್ಯನವರು. ಅವ್ರಿಗೂ ಕೂಡ ಕೆಲವೊಮ್ಮೆ ಅವರೇನು ಬರೀ ಕಾಂಗ್ರೆಸ್ ಮುಖ್ಯಮಂತ್ರಿ, ಅವರು ಬರೀ ಏನು ಕಾಂಗ್ರೆಸ್ನವ್ರಿಗೆ ಅಂತ ಏನು ಕೊಡ್ಲಿಲ್ಲ. ಅಥವಾ ಕುರುಬ ಸಮಾಜ ಅವ್ರದ್ದು, ಅವ್ರೇನು ಬರೀ ಕುರುಬರು ಮಾತ್ರ ಕೊಡಬೇಕು ಅಂತ ಕುರುಬರಿಗೆ ಏನು ಕೊಡ್ಲಿಲ್ಲ. ಎಲ್ಲಾ ಜಾತಿಯ ಬಡವರಿಗೆ ಕೊಟ್ಟಂತಹ ಒಂದು ಅನ್ನಭಾಗ್ಯ ಕಾರ್ಯಕ್ರಮ, ಅದು ಪುಣ್ಯದ ಕಾರ್ಯಕ್ರಮ. ಅದನ್ನ ಯಾರಾದ್ರೂ ಟೀಕೆ ಮಾಡಿದ್ರೆ ಅವರು ಮನುಷ್ಯರೇ ಅಲ್ಲ ಅಂತೇಳಿ ನಾನಾದ್ರೂ ಕೂಡ ಅನ್ಕೊಳ್ತೀನಿ. ಇತ್ತೀಚೆಗೆ ಈ ಗ್ಯಾರಂಟಿಗಳು ಈಗ ಕೊಟ್ಟಿದ್ದೀವಲ್ಲ, ಎಲೆಕ್ಷನ್ಗಿಂತ ಮುಂಚೆ ಅನೌನ್ಸ್ ಮಾಡಿದ್ರು, ಎಲೆಕ್ಷನ್ ಆದ್ಮೇಲೆ ಅದನ್ನು ನಾವು ಜಾರಿನೂ ಕೂಡ ಮಾಡಿದ್ದೀವಿ. ಸುಮಾರು 80%ಗೂ ಹೆಚ್ಚು ಫಲಾನುಭವಿಗಳು ಇವತ್ತು ಆ ಕಾರ್ಯಕ್ರಮದ ಲಾಭವನ್ನ ಪಡಿತಾ ಇದ್ದಾರೆ. ಪ್ರತಿ ವರ್ಷ ನಾನು ಹಾಸನ ಉಸ್ತುವಾರಿ ಸಚಿವ, ನಿಮ್ಗೆ ಗೊತ್ತಿರಂಗೆ ಹಾಸನಾಂಬೆ ದರ್ಶನ 1 ವಾರಗಳ ಕಾಲ 8 ದಿವಸ ನಡೀತಾ ಇತ್ತು. ಪ್ರತಿ ವರ್ಷ 4 ಲಕ್ಷ ಜನ ಒಂದು ದರ್ಶನಕ್ಕೆ ಬರ್ತಾ ಇದ್ರು 8 ದಿವಸದಲ್ಲಿ. ಈ ಬಾರಿ 14,70,000 ಭಕ್ತಾದಿಗಳು ಬಂದಿದ್ದಾರೆ. ಅದರಲ್ಲಿ 90% ಹೆಣ್ಮಕ್ಳೇ. ಯಾಕಪ್ಪ ಅಂದ್ರೆ ಬಸ್ ಬತ್ತಾಯ್ತೆ ಬಿಡು, ಸಿದ್ದರಾಮಯ್ಯ ಬಸ್ ಬಿಡಿಸೋದ್ರೆ ನಾವು ನೋಡ್ಕೊಂಬರೋಣ ಅಂತ. ನೋಡಿದಿರೋ ಇಲ್ವೋ? ನೀವೆಲ್ಲ ಬಂದು ನೋಡಿದಿರಿ. ಅದ್ರ ಜೊತೆನಲ್ಲಿ ತಾಯಿಗೆ ಏನು ಕಾಣಿಕೆ ರೂಪದಲ್ಲಿ ಹಣ ಬರ್ತಾ ಇತ್ತಲ್ಲ, ಪ್ರತಿ ವರ್ಷ ಬರ್ತಾ ಇದ್ದಿದ್ದು 2 ಕೋಟಿ, 2.5 ಕೋಟಿ, 3 ಕೋಟಿ ಹಿಂಗ್ ಬರ್ತಾ ಇತ್ತು. ಈ ಮೊನ್ನೆ 9,75,00,000 ಹುಂಡಿಗೆ ಹಣ ಬಂದಿದೆ. ಎಲ್ಲ ಹೆಣ್ಮಕ್ಳುಗಳೇ. ನೀವು ಬಸ್ಸು, ಸಿದ್ದರಾಮಯ್ಯನ ಬಸ್ಸು ಹೋಗ್ಬಿಡ್ತೀವಿ ಅಂತ ಬಂದು ಅಲ್ಲಿ ದೇವ್ರ ಕಾಣಿಕೆ ಹಾಕಿ ಇರ್ತೀರಿ. ಒಬ್ರು ಜಾಸ್ತಿ ಹಾಕಿರ್ಬೋದು, ಒಬ್ರು ಕಮ್ಮಿ ಹಾಕಿರ್ಬೋದು. ಅದಕ್ಕೆ ಮತ್ತೆ 9.5 ಕೋಟಿ ದುಡ್ಡು ಬಂದಿರೋದು ಹೆಣ್ಮಕ್ಳದಲ್ವಾ? ನೀನೇನ್ ಬಂದು ಇಲ್ಲ, ನೀನ್ ಹಾಕೂ ಇಲ್ಲ. ಅದಕ್ಕೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಇದನ್ನ ಅಂದ್ರೆ, ಒಂದೊಂದು ಕಾರ್ಯಕ್ರಮವನ್ನು ಕೂಡ ಅದರಲ್ಲಿ ಒಂದೊಂದು ಅನುಕೂಲಗಳು ಇರ್ತವೆ, ಅಲ್ಲ ಅಲ್ಪ ಸ್ವಲ್ಪ ಅನಾನುಕೂಲಗಳು ಇರ್ತವೆ.
ಹೆಂಗಸರುಗಳು ತವ್ರ ಮನೆಗೆ ಹೋಗುವಾಗ ಬಸ್ ಚಾರ್ಜ್ ಕೊಡೋ 100 ರೂಪಾಯಿ ಹಿಂದೆ ಕೊಡ್ತಿದ್ರ ನೀವು? ಸತಿ ಹೋಗ್ತೇವೆ ನಡಿಯ, ಇನ್ನೊಂದ್ಸತಿ ಹೋದ್ರಾಯ್ತು ಅಂತ 100 ರೂಪಾಯಿ ಉಳಿಸಕ್ ಭಾಷಣ ಮಾಡ್ತಿದ್ರು. ಈಗ ನಿನ್ ಕೇಳಕ್ಕೆ ಇಲ್ಲ, ಮನ್ಸಿಗೆ ಯಾವಾಗ ಬರ್ತಿದ್ದೋ ಬಸ್ ಹತ್ಕೊಂಡು ಒಳ್ಳೆ ಹೋಗ್ತಾನೆ. ಹೋಗ್ತಿರೋ ಇಲ್ವೋ? ಆಮೇಲೆ 2,000 ದುಡ್ಡು ಬೇರೆ ಕೊಡ್ತೀವಲ್ಲಮ್ಮ ಮನೆ ಯಜಮಾನಿಗೆ, ಗಂಡದಿರಿಗೆ ಮಾತ್ರ ಕೊಡಕ್ ಹೋಗ್ಬೇಡಿ. ಆಮೇಲೆ ನೀವು ಯಾವ್ದು ಖರ್ಚು ಮಾಡಬೇಕು ಅಂದ್ರೆ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡಿ. ವಿದ್ಯಾಭ್ಯಾಸಕ್ಕೆ ನೀವು ಮಕ್ಕಳಿಗೆ ಖರ್ಚು ಮಾಡಿ ಅವನ ದೊಡ್ಡ ವಿದ್ಯಾವಂತನನ್ನಾಗಿ ಮಾಡಿದ್ರೆ ನಿಮ್ಮ ಮನೆ ಬಡತನ, ನಿಮ್ಮ ಮನೆ ಕಷ್ಟ ಎಲ್ಲ ನಿವಾರಣೆ ಆಗ್ತದೆ. ನಿಮ್ಮ ಹತ್ರ ಏನೇ ಹಣ ಇದ್ರೂ ಕೂಡ ವಿದ್ಯಾಭ್ಯಾಸಕ್ಕೆ ಮಕ್ಕಳಿಗೆ ಖರ್ಚು ಮಾಡ್ತಕ್ಕಂಥದ್ದು ಅದು ಖರ್ಚಲ್ಲ, ಅದು ಬಂಡವಾಳ ಹೂಡಿಕೆ ಅಂತೇಳಿ ನಾವೆಲ್ಲ ತಿಳ್ಕೋಬೇಕು. 2,000 ರೂಪಾಯಿ ಎಲ್ಲ ಹೇಳ್ತಾರೆ, ಸಿದ್ದರಾಮಯ್ಯ ಮನೆ ಕೊಟ್ಟಿಲ್ಲ ಅಂತ ಮಾಮೂಲಿ ಹೇಳ್ತಿರ್ತಾರೆ. ಹಿಂದಿದ್ದಂತಹ ಮುಖ್ಯಮಂತ್ರಿಗಳು, ಹಿಂದಿದ್ದಂತಹ ಸರ್ಕಾರಗಳು ಯಾಕೆ ಕೊಡಬಾರ್ದಿತ್ತು? ಏನು ಅವ್ರೇನು ಮನೆಯಿಂದ ತಂದು ಕೊಡ್ತಿದ್ರ? ಅವರು ನಿಮ್ ದುಡ್ಡೇ ಕೊಡೋದು, ನೀವು ಕೊಟ್ಟ ತೆರಿಗೆ ಹಣನೇ. ಆದರೆ ಈ ರೀತಿಯ ಬಡವರ ಕಷ್ಟಗಳನ್ನ ನಿವಾರಣೆ ಮಾಡ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವರು ಅಧಿಕಾರಕ್ಕೆ ಬಂದಾಗ ಮಾತ್ರ ಬಡವರ ಕಷ್ಟ ನಿವಾರಣೆ ಆಗ್ಲಿಕ್ಕೆ ಸಾಧ್ಯ. ಹಾಗನ್ಕೊಂಡು ಇವರು ನಮ್ಮ ಮುದ್ದನ್ಮೇಗೌಡರು ಆಲೆ ಬಿಜೆಪಿಗೆ ಹೋಗಿ ಆನೆ 85-90% ಕಾಂಗ್ರೆಸ್ ಮನೆಗೆ ಹಿಡಿದವ್ರೆ. ಇದೊಂದು 10-15% ಬಾಕಿ ಐತೆ. ನಮ್ಮ ಬಸವಣ್ಣವ್ರ ಮಗ ಪಾಪ ಸುರೇಶ್ ಬಾಬು ಬಿಡಿ, ಅವ್ರದ್ದೇನು ಸರಳ ಮನುಷ್ಯ, ಯಾರಿಗೂ ಏನು ಕೆಟ್ಟದೂ ಇಲ್ಲ, ಯಾರಿಗೂ ಏನು ಒಳ್ಳೇದೂ ಇಲ್ಲ. ಅಂದ್ರೆ ಕೈಲಾದ್ರೂ ಮಾಡ್ತಾರೆ ಅವರು. ಹಂಗೆ ಆ ರೀತಿ ಅಧಿಕಾರಿಗಳನ್ನ ಬಾಯಿಗೆ ಬಂದಂಗೆ ಬೈದು ಮಾಡೋದು ಆ ತರ ಮನೋಭಾವ ಇಲ್ಲ ಅವ್ರ ಹತ್ರ. ಹೇಳ್ತಾರೆ, ನೋಡಪ್ಪ ನಮ್ಮ ಕ್ಷೇತ್ರದ್ದು ಜನರದ್ದು ಒಳ್ಳೆ ಕೆಲಸ ಮಾಡ್ಕೊಡ್ರಪ್ಪ ಅಂತ ಹೇಳ್ತಾರೆ. ಈಗಿನ ಕಾಲದಲ್ಲಿ ಎಲ್ಲ ದಪ್ಪ ಚರ್ಮದವರು ಅಧಿಕಾರಿಗಳು ಇದ್ದಾರೆ, ರಾಜಕಾರಣಿಗಳು ಇದ್ದಾರೆ, ಜನರು ಇದ್ದಾರೆ. ಈ ದಪ್ಪ ಚರ್ಮದವ್ರು ಇದ್ದಾಗ ಕೆಲಸಗಳಾಗಲ್ಲ, ಅವಾಗ ಏನೂ ಮಾಡಕ್ಕಾಗಲ್ಲ. ಇನ್ನೊಬ್ರು ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ಭಾಷಣ ಮಾಡ್ಕೊಂಡು ಹೋಗ್ತಿರ್ತಾರೆ. ಅದಕ್ಕೂ ಯಾರು ಏನು ಮಾಡಕ್ಕಾಗಲ್ಲ, ಒಬ್ಬೊಬ್ರು ಜಾಯಮಾನ ಅದು ಅಂತ ಹೇಳಿ ಸುಮ್ಮನೆ ಆಗ್ಬೇಕಷ್ಟೇ. ಆದ್ರೆ ಸುರೇಶ್ ಬಾಬು ಪಾಪ ಸರಳ ಮನುಷ್ಯ ಇದ್ದಾರೆ. ಅವ್ರ ತಂದೆ ಬಸವಣ್ಣವರು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ನನಗೆ ಬಹಳ ಅಚ್ಚುಮೆಚ್ಚು. 72 ಚುನಾವಣೆಯಲ್ಲಿ ಕಾಂಗ್ರೆಸ್ ಅಲ್ಲಿ ಗೆದ್ದು ಬಿಡ್ತಾರೆ ಅವರು. ಆಮೇಲಿಂದ ದೇವರಾಜ ಅರಸು ಅವರ ಪ್ರಭಾವಕ್ಕೆ ಒಳಗಾಗಿ ದೇವರಾಜ ಅರಸು ಅವರ ಮಂತ್ರಿಮಂಡಲದಲ್ಲಿ ಅವರು ಮಂತ್ರಿನೂ ಆಗ್ತಾರೆ. ಈ ರೀತಿ ಅವರ ಒಳ್ಳೆತನಕ್ಕೆ ಬಂದಂತಹ ಅದೆಲ್ಲ ಗೌರವ. ಈಗಲೂ ಕೂಡ ಅದೇ ದಾರಿಯಲ್ಲಿ ಸನ್ಮಾನ್ಯ ಸುರೇಶ್ ಬಾಬುರವರು ಕೂಡ ನಡೀತಾ ಇದ್ದಾರೆ ಅಂತೇಳಿ ನಾನು ಗಮನಿಸಿದ್ದೇನೆ. ಅವ್ರಿಗೂ ಕೂಡ ರಾಜಕೀಯದಲ್ಲಿ ಮುಂದೆ ಇನ್ನೂ ಹೆಚ್ಚು ಸ್ಥಾನಮಾನಗಳು ಕೂಡ ದೊರಕಲಿ. ಮುದ್ದನ್ಮೇಗೌಡರು ಈಗಾಗಲೇ ಲೋಕಸಭೆಗೆ ರೆಡಿ ಆಗಿದ್ದಾರೆ. ಅವರು ಇವತ್ತು ಭಾಷಣ ಮಾಡಿದ್ ನೋಡಿದ್ರೆ ಅವರೆಲ್ಲ ಲೋಕಸಭೆ ರಾಜಕೀಯ ಭಾಷಣ ಮಾಡ್ದಂಗೆ ಅವರೇ. ನೋಡೋಣ ಏನೇನಾಗ್ತದೆ. ಅವ್ರಿಗೇನು ಬಿಜೆಪಿಲಿ ಸೀಟೇನು ಅವ್ರಾಲೆ ಬಿಟ್ಬಿಟ್ಟು ನನಗೆ ಬೇಡ ಅಂತಾರೆ. ಈಗ ಅಲ್ಲಿ ಕೊಡ್ತೀವಿ ಅಂದ್ರೆ ಈ ಕಾಂಗ್ರೆಸ್ ಅಲ್ಲಿ ಸೇರಿ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಬಡವರ ಪರವಾಗಿ ಕೆಲಸ ಮಾಡುತ್ತೆ. ಅಲ್ಲಿ ನಾವು ಕೂಡ ಬಡವರ ಪರವಾಗಿ ಹೆಚ್ಚು ಕೆಲಸ ಮಾಡೋದ್ರಿಂದ ನಮಗೂ ಕೂಡ ಒಂದು ಆತ್ಮಕ್ಕೆ ತೃಪ್ತಿ ಬರ್ತದೆ ಅಂತಕ್ಕಂಥದ್ದನ್ನ ಮನಗಂಡು ಇವತ್ತು ಕಾಂಗ್ರೆಸ್ನಿಂದ ಅಭ್ಯರ್ಥಿ ಆಗ್ತಕ್ಕಂಥ ಸಂದರ್ಭಗಳು ಎಲ್ಲ ಇದೆ. 100ಕ್ಕೆ 99 ಇದೆ. ಏನಪ್ಪ, ನಾನು ಕೊಡ್ಸೋದಲ್ಲ, ಅವರೇ ತಗೋತಾರೆ. ಅವ್ರ ಶಕ್ತಿ ಇದೆ. ನೀನು ಕೊಡ್ಸಂಗಿಲ್ಲ, ನಾನು ಕೊಡ್ಸಂಗಿಲ್ಲ, ನೀವೆಲ್ಲ ಓಟ್ ಕೊಡ್ಬೇಕಷ್ಟೇ. ಆದ್ರಿಂದ ಇದು ಏನೇ ಇದ್ರೂ ಕೂಡ ಸುಮ್ಮನೆ ಏನೋ ಸೊಸೈಟಿಗಳದ್ದು ಹೇಳ್ತಾ ಇದ್ರೆ ನಿಮ್ಗೆ ಅದಿಷ್ಟ ಆಗಲ್ಲ ಜಾಸ್ತಿ. ಇಂಥವೆಲ್ಲ ಹೇಳಿದ್ರೆ ಖುಷಿಯಾಗಿ ಕೇಳ್ತೀರಿ ಅಂತ ಇದನ್ನು ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ ಅಷ್ಟೇ. ಹೌದಲ್ವಾ? ಕರೆಕ್ಟ್. ಸಿದ್ದರಾಮಯ್ಯ ಮಾತ್ರ ಹೇಳ್ಬೇಕು, ಬೇರೆಯವ್ರಿಗೆ ಹೇಳಂಗಿಲ್ಲ ಅದನ್ನ. ಆದ್ರಿಂದ ಏನು 5 ಗ್ಯಾರಂಟಿಗಳನ್ನ ನಮ್ಮ ಸರ್ಕಾರ ನಮ್ಮ ಪ್ರಣಾಳಿಕೆಯಲ್ಲಿ ನಮ್ಮ ಪಕ್ಷ ಹೇಳಿತ್ತು, ಆ ಎಲ್ಲ 5 ಗ್ಯಾರಂಟಿಗಳನ್ನು ಕೂಡ ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಜಾರಿ ಮಾಡಿದೆ ಅಂತಕ್ಕಂಥ ಒಂದು ಸಂತೋಷದ ಅಂಶವನ್ನು ನಾವು ಗಮನಿಸಬೇಕಾಗ್ತದೆ. ಅಪಪ್ರಚಾರಕ್ಕೆ ನಾವು ಯಾರು ಕೂಡ ಒಳಗಾಗಬಾರ್ದು. ಯಾರು ಕೆಲಸ ಮಾಡ್ತಾರೆ ಅವರಿಗೆ ನಿಮ್ಮ ಬೆಂಬಲ ಪ್ರೋತ್ಸಾಹ ಇದ್ದಾಗ ನಿಮ್ಮ ತೊಂದರೆಗಳು ನಿಮ್ಮ ಕಷ್ಟಗಳು ನಿವಾರಣೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನಾನು ಜಿಲ್ಲಾ ಬ್ಯಾಂಕ್ ಅಧ್ಯಕ್ಷ ಆಗದೇ ಇದ್ರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಈ ಎಲ್ಲ ಕಾರ್ಯಕ್ರಮಗಳನ್ನು ನಾನು ರೈತರಿಗೆ ಮುಟ್ಟಿಸ್ಲಿಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಇವತ್ತು ಈ ತಾಲೂಕಲ್ಲಿ ಇನ್ನು ಹೊಸದು ನಮ್ಮ ಸುರೇಶ್ ಬಾಬು ಅವರು ಪ್ರಸ್ತಾಪ ಮಾಡಿದಂಗೆ ಇನ್ನು ಮುಂದಿನ ತಿಂಗಳ ಅಂತ್ಯದ ಒಳಗಡೆ 4 ಹೊಸ ಸಹಕಾರ ಸಂಘಗಳನ್ನು ಕೂಡ ನಾವು ಮಾಡ್ತೇವೆ. ಬೆಳಗುಲಿ, ಕೋರಗೆರೆ, ಮುದ್ದೇನಹಳ್ಳಿನಲ್ಲಿ ಒಂದು,
ದೊಡ್ಡ ಬಿದ್ರೆ ಒಂದು, ಇನ್ನೊಂದು ಯಾವ್ದು ತಿಮ್ಲಾಪುರ. ಇಷ್ಟು ಸಹಕಾರ ಸಂಘಗಳನ್ನ ಮುಂದಿನ ಫೆಬ್ರವರಿ ತಿಂಗಳ ಅಂತ್ಯದ ಒಳಗಡೆ ನಾವು ಪ್ರಾರಂಭ ಮಾಡ್ತೇವೆ. ಆ ಸಭೆಗೂ ನಾವೆಲ್ಲ ತಿರ್ಗಾ ಬರ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಆ ಸಹಕಾರ ಸಂಘಗಳನ್ನ ಪ್ರಾರಂಭ ಮಾಡೋದ್ರಿಂದ ಇಲ್ಲೆಲ್ಲ ಬಹಳ ಜನ ಊಟವ್ರು ಬಂದು ಕೂತವ್ರೆ, ಲೀಡರ್ಗಳು ಎಲ್ಲ ಮುದ್ದನಹಳ್ಳಿ ಲೀಡರ್ಗಳು ಎಲ್ಲ ಬಂದು ಕೂತವ್ರೆ. ಅಲ್ಲೇನಾಗಿದೆ, ಇವರೇನೋ ಮಾಳಿಗೆಹಳ್ಳಿ ಐತೆ ಅಂತೇಳಿ ನಮ್ದು ಇನ್ನೆಲ್ಲಿ ಮಾಡದೆ ಬಿಟ್ಬಿಡ್ತಾರೋ ಅಂತ ತಿಳ್ಕೊಂಡ್ಬಿಟ್ಟವ್ರೆ. ಅದರಿಂದ ಮೊದಲು ಕೂಡ ಮಾಡಿಸೋಣ ಅಂತಕ್ಕಂಥ ಅದು ಮಾಡೋದ್ರಿಂದ ಏನಾಗ್ತದೆ, ಅವ್ರ ಮನೆ ಬಾಗಿಲಲ್ಲೇ ಅವ್ರಿಗೆ ಬೇಕಿರ್ತಕ್ಕಂಥ ಸೌಲಭ್ಯಗಳು ದೊರಕೋದಿಕ್ಕೆ ಸಾಧ್ಯ ಆಗ್ತದೆ. ಈಗೆಲ್ಲ ಏನಾಗ್ತದೆ, ಪಾಪ ಹೆಣ್ಮಕ್ಳು ಕಾರ್ಡ್ ತಗೊಂಡ್ಬರ್ತಾರೆ ಸೊಸೈಟಿಗೆ, ಅಕ್ಕಿ ತಗೋತಾರೆ. ಅಕ್ಕಿ ತಗೊಳ್ತಿದ್ದಂಗೆ 70 kg 80 kg ಬಂದ ಪುಕ್ಷಟೆ ಅಕ್ಕಿ ಊರಿಗೆ ತಗೊಂಡು ಹೋಗಕ್ಕೆ ಯಾವುದು ನೀವು ಯಾವ ಗಾಡಿ ತಗೊಂಡೋಗ್ತೀರಿ, ಟೆಂಪೋನೋ ಅಥವಾ ಆಟೋದಲ್ಲಿ ಹಾಕೊಂಡು ಹೋಗ್ಬೇಕು ಅಂದ್ರೆ ಒಂದು 100-150 ರೂಪಾಯಿ ಖರ್ಚು ಬರ್ತದೆ. ಪುಕ್ಷಟೆ ಅಕ್ಕಿ ತಗೊಂಡೋಗೋದಕ್ಕೆ ಖರ್ಚು. ಆದರೆ ಅವರ ಮನೆ ಮುಂದೆನೆ ಸಹಕಾರ ಸಂಸ್ಥೆಗಳು ಈ ತರ ಪಡಿತರ ವಿತರಣಾ ಕೇಂದ್ರಗಳ ಹತ್ರದಲ್ಲೇ ಮಾಡಿದಾಗ ಅವರಿಗೆ ಆ ಹಣ ಉಳಿಸ್ಕೋಬಹುದು. ಅವರು ಆ ಭಾಗದ ರೈತರಿಗೂ ಕೂಡ ಸಾಲ ಸೌಲಭ್ಯ ಹೆಚ್ಚು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಆ ದಿಶೆಯಲ್ಲಿ ನಾವು ನಮ್ಮ ಸಂಸ್ಥೆಗಳನ್ನ ಆದಷ್ಟು ರೈತರಿಗೆ ಹೆಚ್ಚು ಅನುಕೂಲ ಆಗಬೇಕು. ರೈತರ ಜೊತೆಯಲ್ಲಿ ಕೂಲಿ ಕಾರ್ಮಿಕರು ಇರ್ತಾರೆ, ಕೂಲಿ ಕಾರ್ಮಿಕರಿಗೂ ಕೂಡ ಹೆಚ್ಚು ಅದರಿಂದ ಸಹಕಾರ ಸಂಸ್ಥೆಯಿಂದ ಸಹಾಯ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಇವನ್ನೆಲ್ಲವನ್ನು ಕೂಡ ಮಾಡ್ತಕ್ಕಂಥ ಪ್ರಯತ್ನ ಅಂತ ಹೇಳಿ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಅಂತಿಮವಾಗಿ ರೈತರು ಏನಿದೆ, ನೀವು ಬೇಸಾಯ ಮಾಡಿ, ನೀವೇ ರಾಗಿ ಬೆಳಿತೀರಿ, ಭತ್ತ ಬೆಳಿತೀರಿ, ಕಡಲೆಕಾಯಿ ಬೆಳಿತೀರಿ, ಅಕ್ಕಿ ಬೆಳಿತೀರಿ, ಅಡಿಕೆ ಬೆಳಿತೀರಿ, ಎಲ್ಲ ಬೆಳೀರಿ. ಅದ್ರ ಜೊತೆಗೆ ನೀವು ಉಪಕಸಬನ್ನ ಮಾಡ್ಕೋಬೇಕು. ಉಪಕಸಬು ಅಂತ ಹೇಳಿದ್ರೆ ಏನ್ ಮಾಡಬೇಕು ಅನ್ನೋದು ನಾನು ಹೇಳಿದೆ. ನೀವೇ ಹಸು ಸಾಕ್ತೀರಾ ಸಾಕಿ, ಕುರಿ ಸಾಕ್ತೀರಾ ಸಾಕಿ, ಏನಾದ್ರು ಮಾಡಿ, ನೀವು ಏನ್ ಬೇಕಾದ್ರೂ ಮಾಡಿ. ಅದಕ್ಕೆ ಬೇಕಿರ್ತಕ್ಕಂಥ ಹಣಕಾಸಿನ ಸಾಲ ಸೌಲಭ್ಯ ನಮ್ಮ ಬ್ಯಾಂಕ್ ವತಿಯಿಂದ ಕೊಡ್ತೇವೆ. ಎಷ್ಟು ಜನಕ್ಕೆ ಬೇಕಾದ್ರೂ ಕೊಡ್ತೇವೆ. ಹಸು ಸಾಕ್ಲಿ, ಕುರಿ ಸಾಕ್ಲಿ. ಸುಮ್ಮನೆ ಕುರಿ ಸಾಕ್ತೀರಿ ಅಂತ ಸಾಲ ತಗೊಂಡು ಇನ್ನಿಂದ ಹಳೆ ಸಾಲ ತೀರ್ಸಕ್ ಹೋದ್ರೆ ಕೊಡಕ್ಕಿಲ್ಲ. ಹಳೆ ಸಾಲಗಳು ಯಾವ ಇರ್ತಾವಲ್ಲ ಅವೆಲ್ಲ ತೀರ್ಸಂಗಿಲ್ಲ. ಭುಜದ ಕೈ ತೆಗೆಯ, ಭುಜದ ಕೈ. ಆಯ್ತು, ಆಮೇಲೆ ಮಾತಾಡೋಣ. ಈಗ ಕುಡಿಯೋ ನೀರು ಇವೆಲ್ಲವೂ ಕೂಡ ಈಗ ಈ ಭಾಗಕ್ಕೆ ಹೇಮಾವತಿ ನೀರನ್ನ ಆದಷ್ಟು ಜಾಗ್ರತೆ ಹರಿಸುವಂತ ಪ್ರಯತ್ನ ಎಲ್ಲ ಮುಖಂಡರ ಜೊತೆನಲ್ಲಿ ನಾವು ಮಾಡ್ತೇವೆ. ಅದು ಬಂದಾಗ ಮಾತ್ರ ನಿಮ್ಮ ಅಂತರ್ಜಲದ ಮಟ್ಟನೂ ಕೂಡ ಏರುತ್ತೆ, ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಆಗ್ತದೆ. ಆದ್ರಿಂದ ಅದನ್ನ ನಾವು ಮಾಡ್ತಕ್ಕಂಥದ್ದಕ್ಕೆ ಪ್ರಯತ್ನವನ್ನ ಮಾಡೋಣ ಅಂತಕ್ಕಂಥದ್ದನ್ನ ವ್ಯಕ್ತಪಡಿಸಿ, ಉಪಕಸಬನ್ನ ಮಾಡ್ತಕ್ಕಂಥ ರೈತರು ಯಾರೇ ಮಾಡಲಿ, ಅವ್ರು 1 ಹಸು ತಗೊಳ್ಳಿ, 2 ಹಸು ತಗೊಳ್ಳಿ, ಮತ್ತೆ ಕುರಿ ಸಾಕ್ತೀವಿ ಅಂದ್ರೆ ಒಂದು 25 ಕುರಿ ಸಾಕ್ಲಿ, 50 ಕುರಿ ಸಾಕ್ಲಿ, ಅಂಥವ್ರಿಗೆಲ್ಲವೂ ಕೂಡ ನಾವು ಸಾಲ ಸೌಲಭ್ಯವನ್ನ ಕೊಡ್ತೇವೆ. ಅವರೆಲ್ಲರೂ ಕೂಡ ಪಡೆದಂತ ಸಾಲ ಯಾವ ಉದ್ದೇಶಕ್ಕೆ ಪಡೆದಿರ್ತಾರೋ ಅಲ್ಲಿಗೆ ಮಾತ್ರ ಉಪಯೋಗ ಮಾಡಬೇಕು. ಈ ಸಾಲ ತಗೊಂಡು ಇನ್ನೊಂದು ಯಾವುದಕ್ಕೂ ಬಳಕೆ ಮಾಡತಕ್ಕಂಥ ಜನರಿಗೆ ನಾವು ಕೊಡೋದಿಲ್ಲ. ಆದ್ರಿಂದ ಜನರು ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥವರು ಅವರ ಒಂದು ಆರ್ಥಿಕ ಚಟುವಟಿಕೆಗಳು ಹೆಚ್ಚಬೇಕು, ಅವರು ಆರ್ಥಿಕವಾಗಿ ಸದೃಢರಾಗಬೇಕು. ಎಲ್ಲ ಜನರು ಕೂಡ ಸಮಾಜದಲ್ಲಿ ಸ್ವಾಭಿಮಾನದ ಬದುಕನ್ನ ಕಾಣಬೇಕು. ಇದು ನಮ್ಮ ಸಹಕಾರಿ ಆಂದೋಲನದ ಪ್ರಮುಖ ಉದ್ದೇಶ. ಅದನ್ನ ಈಡೇರಿಸತಕ್ಕಂಥದ್ದಕ್ಕೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೋಬೇಕೋ ಆ ಕ್ರಮಗಳನ್ನು ನಾವು ತೆಗೆದುಕೊಳ್ತಕ್ಕಂಥ ಕೆಲಸವನ್ನ ನಿರಂತರವಾಗಿ ಮಾಡ್ತಾನೂ ಬಂದಿದ್ದೀವಿ, ಮುಂದೆನೂ ಕೂಡ ಮಾಡ್ತೇವೆ. ಇದರಲ್ಲಿ ಯಾವುದೇ ನೀವು ಯಾರಿಗಾನ ಓಟ್ ಹಾಕೊಂಡಿರಿ, ಯಾವುದೇ ಜಾತಿಯವರಾಗಿರಿ, ಯಾವುದೇ ಊರಿನವರಾಗಲಿ, ನಮ್ಮ ಮುಂದೆ ಅದನ್ನು ನಾವು ಪರಿಗಣನೆಗೆ ತಗೊಳ್ಳೋದಿಲ್ಲ. ಅವನನ್ನ ಆರ್ಥಿಕವಾಗಿ ಸದೃಢನನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಆ ಉದ್ದೇಶ ಈಡೇರಿಸತಕ್ಕಂಥದ್ದಕ್ಕೆ ನೀವು ಕೂಡ ಪ್ರಯತ್ನ ಮಾಡಬೇಕು. ನೀವು ಪ್ರಯತ್ನ ಮಾಡಿ, ಹೆಚ್ಚು ಲಾಭಾಂಶದ ಹಣ ಉಪಯೋಗಿಸ್ಕೊಳ್ಳಿ, ಅದರಿಂದ ಮಕ್ಕಳನ್ನ ದೊಡ್ಡ ವಿದ್ಯಾವಂತರನ್ನಾಗಿ ಮಾಡಿ, ಆಗ ಮಾತ್ರ ನಿಮ್ಮ ಜನ್ಮ ಸಾರ್ಥಕ ಆಗ್ತದೆ ಅಂತಕ್ಕಂಥ. ಇಲ್ಲಾಂದ್ರೆ ನಾನು ಬಡವ, ನಮ್ಮಪ್ಪನೂ ಬಡವ, ಮತ್ತೆ ನಮ್ಮ ಮಕ್ಕಳನ್ನು ಬಡವರು, ಇದೇ ಆದ್ರೆ ಏನು ಪ್ರಯೋಜನ ಆಗೋದಿಲ್ಲ. ನಾವು ಏನಾದ್ರು ಜೀವನದಲ್ಲಿ ಸಾಧಿಸ್ಬೇಕು. ಸಾಧನೆ ಮಾಡದೇ ಇದ್ರೆ ಮನುಷ್ಯ ಜನ್ಮಕ್ಕೂ ಮೃಗಕ್ಕೂ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಅದು ಹುಟ್ಟುತ್ತೆ ಸಾಯುತ್ತೆ, ನಾವು ಹುಟ್ಟುತ್ತೆ ಸಾಯುತ್ತೆ, ಸತ್ರೆ ಏನು ವ್ಯತ್ಯಾಸ ಇರೋದಿಲ್ಲ.
ನಮ್ಮ ಜನ್ಮದ ಅವಧಿನಲ್ಲಿ ನಾವು ಏನಾದರೂ ಒಂದು ಸಾಧನೆಗಳನ್ನ ಮಾಡಿದಾಗ ಮಾತ್ರ ನಮ್ಮ ಜನ್ಮಕ್ಕೆ ಸಾರ್ಥಕತೆ ಬಂದಿದೆ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ, ಈ ದಿವಸ ಬಹಳ ಸಂತೋಷದಿಂದ ನಾವೆಲ್ಲರೂ ಸೇರಿ ಗೋಡೌನ್ ಕಟ್ಟಡ ಉದ್ಘಾಟನೆಯನ್ನು ಮಾಡಿದ್ದೀವಿ. ಈಗಾಗಲೇ ಸಾಲ ವಿತರಣೆಯನ್ನು ಮಾಡಿದ್ವಿ. ನಿಮ್ಮಲ್ಲಿ ಮೊಬೈಲ್ ಇರೋರಿಗೆ ಈಗಾಗಲೇ ಮೆಸೇಜ್ ಬಂದಿರಬೇಕು, ನಿಮ್ಮ ಖಾತೆಗೆ ಎಷ್ಟೆಷ್ಟು ಹಣ ಬಂದಿದೆ ಅಂತ. ಬಂದೈತಾ ಇಲ್ವಪ್ಪ? ಎಲ್ಲರಿಗೂ ಬಂದೈತೆ. ಮೊದಲು ನಮ್ಮ ಗೌಡ್ರು ಹೇಳ್ತಾ ಇದ್ರು, ಕವರಲ್ಲಿ ಇಟ್ಬಿಟ್ಟು ಚೆಕ್ಕು, ಕವರಲ್ಲಿ ಇಟ್ಬಿಟ್ಟು ಸ್ಯಾಂಕ್ಷನ್ ಆರ್ಡ್ರು ಅವನ್ ಕೊಡ್ತಾ ಇದ್ದು, ಎಲ್ಲಾರ ಕೈರಲ್ಲೂ ಕೊಡಿಸಿವೋ. ಆಮೇಲೆ ನೀವು ಬ್ಯಾಂಕ್ ಹತ್ರ ಹೋದ್ರೆ ಅಕೌಂಟ್ ದುಡ್ಡಿರೋದು, ಇಲ್ಲ ಅಂದ್ರೆ ಇವ್ ನಮ್ಮ ಬ್ಯಾಂಕ್ ನಾಳೆಗೆ ಬಾರಯ್ಯೋ ಅನ್ನೋರು. ಈಗ ಯಾರು ಎಲ್ಲೂ ಹೋಗಂಗಿಲ್ಲ. ನಿಮ್ಮ ಹತ್ರ ಕಾರ್ಡ್ ಇದ್ರೆ ಯಾವ ATM ನಲ್ಲಿ ಬೇಕಾದ್ರೂ ನೀವು ಎಲ್ಲಿ ಬೇಕಾದ್ರೂ ಡ್ರಾ ಮಾಡ್ಕೋಬಹುದು. ಗೊತ್ತಾಯ್ತಾ? ಈ ರೀತಿಯ ಸೌಲಭ್ಯಗಳನ್ನ ನಾವು ಈಗ ಹೆಚ್ಚು ಹೆಚ್ಚು ಜನಪರವಾಗಿ ರೈತರ ಮನೆ ಬಾಗಿಲಿಗೆ ಬೇಕಿರ್ತಕ್ಕಂಥ ಸೌಲಭ್ಯಗಳನ್ನ ಮುಟ್ಟಿಸ್ತಕ್ಕಂಥ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದು. ಮತ್ತೆ ಏನು ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಬಹಳ ಈ ಭಾಗದಲ್ಲಿ ಒಂಥರ ತುಮಕೂರಿಗೆ ಮೂಲವಾಸ ಇದೆ, ದೂರದ ಊರಿಗೆ ಬಂದಂಗೆ ಈ ಕಡೆ ಎಲ್ಲ ಬಂದ್ರೆ. ಆದ್ರಿಂದ ಇಂತಹ ಹಿಂದುಳಿದ ಪ್ರದೇಶಗಳನ್ನ ನಾವು ಜನರನ್ನ ಹೆಚ್ಚು ಆರ್ಥಿಕವಾಗಿ ಸದೃಢರನ್ನಾಗಿ ಮಾಡಬೇಕು. ಆ ಪ್ರದೇಶಗಳು ಕೂಡ ಹೆಚ್ಚು ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅನಿಸಿಕೆ. ಅದಕ್ಕೆ ಪೂರಕವಾಗಿ ನಾವು ಪ್ರಯತ್ನಗಳನ್ನ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನ ವ್ಯಕ್ತಪಡಿಸಿ, ನಿಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮವನ್ನ ಸಹಕಾರ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರುಗಳು, ಇತರ ಎಲ್ಲ ಗ್ರಾಮ ಪಂಚಾಯಿತಿಯವರು ಮತ್ತು ಮಿಲ್ಕ್ ಸೊಸೈಟಿಯವರು ಎಲ್ಲರೂ ಕೂಡ ಬಹಳ ಶ್ರಮದಿಂದ ಕಾರ್ಯಕ್ರಮವನ್ನ ಇವತ್ತು ಆಯೋಜನೆ ಮಾಡಿದ್ದೀರಿ. ಈ ಕಾರ್ಯಕ್ರಮದ ಆಯೋಜಕರಿಗೆ ನಾವೆಲ್ಲರೂ ಕೂಡ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ, ಜನಪರವಾದಂತಹ ಕೆಲಸಗಳನ್ನ ಮಾಡ್ತಕ್ಕಂಥದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಭಗವಂತ ಮನಸ್ಥಿತಿಯನ್ನ ಕೊಡ್ಲಿ ಅಂತಲೂ ಕೂಡ ಹಾರೈಸಿ, ಅಂತಿಮವಾಗಿ ಮಿಲ್ಕ್ ಸೊಸೈಟೀಸ್ ಅಲ್ಲಿ ಹಾಲು ಹಾಕ್ತಕ್ಕಂಥವರಿಗೆ ರೈತರಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಶೋಷಣೆ ಆಗ್ತಾ ಇದೆ ಅಂತೇಳಿ NDDB ಸಾಫ್ಟ್ವೇರ್ ಅನ್ನ ಅಳವಡಿಸಬೇಕು ಅಂತೇಳಿ ಈಗಾಗಲೇ ಸರ್ಕಾರದಲ್ಲಿ ತೀರ್ಮಾನ ತೆಗೆದುಕೊಂಡಿದೆ. ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮಿಲ್ಕ್ ಸೊಸೈಟಿಲೂ ಕೂಡ NDDB ಸಾಫ್ಟ್ವೇರ್ ಅನ್ನ ಅಳವಡಿಸಬೇಕು. ಆ ಮೂಲಕ ರೈತರಿಗೆ ಅಳತೆನಲ್ಲಿ ಅಥವಾ ಫ್ಯಾಟ್ ಕಂಟೆಂಟ್ ರೆಕಾರ್ಡ್ ಮಾಡೋದ್ರಲ್ಲಿ ಮತ್ತೆ ವಾಪಸ್ ಅವರಿಗೆ ಹಾಲಿನ ಹಣ ಕೊಡುವಂತ ಕಾಲದಲ್ಲಿ ಎಲ್ಲೆಲ್ಲ ಫಿಲ್ಫರೇಟ್ ಸೋರಿಕೆ ಆಗ್ತಾ ಇದೆ. ಸೌಲಭ್ಯವನ್ನು ಅಳವಡಿಸಿದಾಗ ಮಾತ್ರ ರೈತರಿಗೆ ಸರಿಯಾದಂತಹ ದರನೂ ದೊರಕುತ್ತೆ. ಯಾವುದೇ ರೀತಿಯಲ್ಲಿ ಅವನನ್ನ ಶೋಷಣೆ ಮಾಡಲಿಕ್ಕೆ ಆಗದ ರೀತಿಯಲ್ಲಿ ಎಚ್ಚರಿಕೆಯನ್ನು ನಾವು ವಹಿಸತಕ್ಕಂಥ ಪ್ರಯತ್ನವನ್ನ ನಾನು ಈಗಾಗಲೇ ಮಾಡ್ತಾ ಇದ್ದೀನಿ. ರಾಜ್ಯ ಸರ್ಕಾರದ ಮಂತ್ರಿಯಾಗಿ ಇಡೀ ರಾಜ್ಯದಲ್ಲಿ ಆ ಸಾಫ್ಟ್ವೇರ್ ಅನ್ನು ನಾವು ಅಳವಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದು ಕೂಡ ಆದಷ್ಟು ಇನ್ನೊಂದು ತಿಂಗಳು, 1.5 ತಿಂಗಳಲ್ಲಿ ಇಡೀ ರಾಜ್ಯದಲ್ಲಿ ಮಾಡಿಸ್ತೇನೆ ಅಂತಕ್ಕಂಥದ್ದನ್ನು ಕೂಡ ವ್ಯಕ್ತಪಡಿಸಿ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ, ನನ್ನ ವೈಯಕ್ತಿಕ ನಮಸ್ಕಾರಗಳನ್ನು ಸಮರ್ಪಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಸನ್ಮಾನ್ಯ ಸಚಿವರು